ಚಾಮರಾಜನಗರದ 4,500 ಎಕರೆ ಭೂಮಿ ನಮ್ಮ ಸ್ವತ್ತು ಅಂತ ಹೇಳಿ ಚಾಮರಾಜನಗರ ಡಿಸಿಗೆ ಪ್ರಮೋದಾದೇವಿ ಒಡೆಯರ್ ಪತ್ರವನ್ನ ಬರೆದಿದ್ದಾರೆ. ಸಹಜವಾಗೇ ಇದೀಗ ಚಾಮರಾಜನಗರದ ಸಿದ್ದಯ್ಯನಪುರ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ನಾವಿಲ್ಲಿ ಮನೆ ಮಠ ಮಾಡ್ಕೊಂಡು ಇದೀವಿ, ಸುಮಾರು ವರ್ಷದಿಂದ ಇಲ್ಲೇ ಇದ್ದೀವಿ, ಈಗ ನೋಡಿದ್ರೆ ಇದು ನಮ್ಮ ಜಾಗ ಅಂತ ಹೇಳಿ ಪ್ರಮೋದಾದೇವಿ ಒಡೆಯರ್ ಪತ್ರವನ್ನ ಬರೆದಿರೋದ್ರಿಂದ ನಾವು ಭೂಮಿ ಬಿಟ್ಟು ಹೋಗಬೇಕಾಗುತ್ತೇನೋ ಅಂತ ಹೇಳಿ ಆತಂಕದಲ್ಲಿದ್ದಾರೆ. ಜಯಚಾಮರಾಜೇಂದ್ರ ಒಡೆಯರ್ ಭೂಮಿಯನ್ನು ಕೊಟ್ಟಿದ್ದಾರೆ. 1982ರಲ್ಲಿ ಸರ್ಕಾರ ಕೂಡ ಸಾಗುವಳಿ ಚೀಟಿಯನ್ನ ಕೊಟ್ಟಿದೆ. ಈಗಲೂ ಮಹಾರಾಜರ ಹೆಸರನ್ನ ಹೇಳಿಕೊಂಡು ಗ್ರಾಮಸ್ಥರೆಲ್ಲ ಬದುಕ್ತಾ ಇದ್ದಾರೆ. ಈಗ ರಾಜಮಾತೆ ಖಾತೆ ಮಾಡಿಕೊಟ್ರೆ ನಾವೆಲ್ಲಿಗೆ ಹೋಗಬೇಕು ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಅರಮನೆಗೆ ಹೋಗ್ತೀವಿ, ಅವರೇ ನಮ್ಮನ್ನ ಸಾಕ್ಲಿ ಅಂತ ಜನ ಹೇಳ್ತಾ ಇದ್ದಾರೆ. ಪ್ರಮೋದಾದೇವಿ ಪತ್ರಕ್ಕೆ ಸಿದ್ದಯ್ಯನಪುರ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸುಮಾರು 3,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಈ ಗ್ರಾಮದಲ್ಲಿ. ನಾವಿದ್ರೂ ಇಲ್ಲೇ, ಸತ್ರೂ ಇಲ್ಲೇ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಅವರಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅವರು ಏನೇ ಖಾತೆ ಮಾಡಿಕೊಡಿ ಅಂತ ಕೇಳಿದ್ರು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಬಿಡಲ್ಲ. 4,000 ಜನ ನಾವಿದ್ದೀವಿ, ನಮಗಿದೆ ಇಲ್ಲಿ ಬೆಳೆದ್ರೆ ಉಂಟು, ಬೆಳೆದ್ರೆ ಇಲ್ಲ. ಇದು ಬಿಟ್ಟು ನಾವು ಎಲ್ಲಿಗೂ ಹೋಗಲ್ಲ. ನಾವು ಯಾರು ವಿದ್ಯಾವಂತರಾಗಿದ್ರು ಕೆಲಸಕ್ಕೆ ಸೇರಿಲ್ಲ. ಈ ಜಮೀನಲ್ಲೇ ಇದ್ದೀವಿ, ಇಲ್ಲೇ ಬಾಳ್ತೀವಿ, ಇಲ್ಲೇ ಬದುಕ್ತೀವಿ, ಇಲ್ಲೇ ಸಾಯ್ತೀವಿ ಸರ್. ಅವ್ರು ಬಂದರೂ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದು ಸ್ಟ್ರೈಕ್ವಾಗಿ ಸಿದ್ಧವಾಗಿದ್ದೀವಿ. ನಾವು ಅವ್ರಿಗೆ ಅರಮನೆಗೆ ಮುತ್ತಿಗೆ ಹಾಕ್ತಾ ಇದೆ ಸರಿ ಹೇಳಿದ್ದೀವಿ. 4,000 ಜನ ಹೋಗಿ ಮಕ್ಕಳು ಮರಿ ಎಲ್ಲ ಹೋಗಿ ಅಲ್ಲೇ ನಮ್ಮ ಕ್ಯಾಂಪ್ ಬಿಡೋದಾಗ್ತೀವಿ. ನಮಗೆ ಸರ್ಕಾರ ಸಪೋರ್ಟ್ ಇದೆ. ಅವರು ಏಕ ವ್ಯಕ್ತಿ ಮೇಲೆ ಕೊಟ್ಟಿರ್ತಾರೆ. ಸರ್ಕಾರ ನಮಗೆ ಕೊಟ್ಟಿರೋದು ಕಂದಾಯ ಕಟ್ಟಿದ್ದೀವಿ, ಏನೇನು ಮಾಡಬೇಕು ಎಲ್ಲ ಕಟ್ಟಿದ್ದೀವಿ. ಅದು ನಮ್ಮದು ಅಂತ ಬಂದರೆ ಸರ್ಕಾರ ಏನು ಮಾಡ್ತದೆ? ನಮ್ಮ ರಕ್ಷಣೆಗೆ ಸರ್ಕಾರ ನೋಡಿ. ನಮಗೆ ಆದರೂ ಕೊಟ್ಟಿದ್ರೆ ನಾವು ಅವ್ರ ಹೆಸರು ನಾವು ಬಾಳ್ತೀವಿ. ಆದರೆ ಏನಾಗಿ ಇಲ್ಲಿಲ್ಲ ಅಂದರೆ ನಾವು ಅಲ್ಲಿಗೆ ಬರ್ತೀವಿ, ಅರಮನೆಗೆ ಬರ್ತೀವಿ. ಅಲ್ಲೇ ನಮ್ಗೆ ಏನು ಮಾಡ್ರೆ ಮಾಡಲಿ, ಊಟ ಹಾಕಿ ತಿಂಡಿ ಬಟ್ಟೆ ಎಲ್ಲ ನಮ್ಗೆ ಕೊಳ್ಳಿ, ಏನು ಸೌಕರ್ಯ ಇಲ್ಲ ಅದ ಆ ಸೌಕರ್ಯ ನಮ್ಗೆ ನಡೆಸ್ಕೊಡ್ವಿ ಸಾಕ್ಲಿ. ನಮ್ಮ ಮತ್ತು ನಮ್ಗೆ ಎಲ್ಲಿಗೆ ಹೋಗಮ್ಮಿ? ನಮಗೆ 4,000 ಜನ ಮಾವಿ, 4,500 ಜನ ಎಲ್ಲಿಗೆ ಹೋಗಮ್ಮಿ ಹೇಳಿ? ನಮಗೇನು ಎಲ್ಲೋಗಿ ನಮ್ಗೆ ಸಾಕಮ್ಮ. ನಮ್ಮ ಇಷ್ಟ ಎಲ್ಲದಾಗ 1,000 ಎಕರೆ ಭೂಮಿ ಕೊಳ್ಳಿ ನಮ್ಗೆ ಪುನಃ ಎಲ್ಲರೂ ಹೋಗಿ ನಮ್ಮ ಬಾಳ್ತೀವಿ. ಅಷ್ಟು ನಮ್ಮ ತೀರ್ಮಾನ. ಎಲ್ಲಿಗೆ ಹೋಗಿ ತಯಾರು ಎಲ್ಲಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೀಶ್. ಈಗ ಪ್ರಮೋದಾದೇವಿ ಒಡೆಯರ್ ಬರೆದಿರುವಂತಹ ಪತ್ರದ ಮುಖಾಂತರ ಜನರಲ್ಲಿ ಒಂದು ಆತಂಕ ಅಫ್ಕೋರ್ಸ್ ಸಹಜವಾಗಿ ಇದ್ದೇ ಇದೆ. ನಾವೀಗ ಎಲ್ಲಿಗೆ ಹೋಗಬೇಕು? ಅವತ್ತು ದಾನದ ರೂಪದಲ್ಲಿ ಕೊಟ್ಟಿದ್ರು, ಈಗ ವಾಪಸ್ ಕೇಳೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ. ಸೊ ಇದಕ್ಕೆ ಸ್ಥಳೀಯರು ಏನು ಹೇಳ್ತಿದ್ದಾರೆ? ಡಿಸಿ ಯಾವ ಸ್ಟ್ಯಾಂಡ್ ತಗೊಳ್ಬಹುದು? ಕಾನೂನು ಏನು ಹೇಳುತ್ತೆ? ಶರ್ಮಿತಾ ಶೆಟ್ಟಿ ಏನು ರಾಜಮಾತೆ ಪ್ರಮೋದಾದೇವಿ ಅವರು ಒಂದು ಪತ್ರ ಬರೆದಿರೋ ಜಿಲ್ಲಾಧಿಕಾರಿಗಳಿಗೆ ಸುಮಾರು ಚಾಮರಾಜನಗರ ತಾಲೂಕಿನ ಸುಮಾರು ಬೇರೆ ಬೇರೆ ಇರ್ತಕ್ಕಂತಹ ಸುಮಾರು 4,500ಕ್ಕೂ ಹೆಚ್ಚು ಎಕರೆ ಪ್ರದೇಶ ಮೈಸೂರು ಮಹಾರಾಜರ ಹೆಸರು ಮತ್ತು ಮಹಾರಾಣಿಯವರ ಹೆಸರಲ್ಲಿದೆ. ಅದನ್ನು ತಮ್ಮ ಹೆಸರಿಗೆ ಖಾತೆ ಮಾಡ್ಕೊಳ್ಬೇಕು. ಅದೇವರೆಗೂ ಸಹ ಬೇರೆ ರೀತಿಯಾದ ಒಂದು ಕಂದಾಯ ಗ್ರಾಮವನ್ನಾಗ್ಲಿ ಅಥವಾ ದುರಸ್ತಿ ಆಗಲಿ, ಬೇರೆ ರೀತಿಯಾದ ಒಂದು ಪರಭಾರಿ ಆಗಲಿ ಯಾವುದೇ ಕಾರಣಕ್ಕೂ ಮಾಡಬಹುದು ಅಂತ ಒಂದು ತಕರಾರು ಸಲ್ಲಿಸಿದ್ದಾರೆ. ಇದು ಈ 4,500 ಎಕರೆ ಪ್ರದೇಶ ವ್ಯಾಪ್ತಿಗೆ ಸಿದ್ದಯ್ಯನಪುರ ಗ್ರಾಮ ಬರುತ್ತೆ. ಹಾಗಾಗಿ ಸಿದ್ದಯ್ಯನಪುರ ಗ್ರಾಮಸ್ಥರಲ್ಲಿ ಒಂದು ಟೆನ್ಷನ್ ಶುರುವಾಗಿದೆ. ಎಲ್ಲಿ ನಮ್ಮ ವಿರುದ್ಧವಾಗಿ ಇದು ಬರುತ್ತೋ ಅಂತ ಹೇಳಿ ಒಂದು ಟೆನ್ಷನ್ ಶುರುವಾಗಿ ನಮ್ಮ ಊರೇ ಖಾಲಿ ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಆತಂಕ ಶುರುವಾಗಿದೆ. ಹಾಗಾಗಿ ಗ್ರಾಮಸ್ಥರು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡೋದಕ್ಕೂ ಬರ್ತಾ ಇದ್ದಾರೆ. ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದನ್ನ ನಮಗೆ ಬಿಡಬೇಕು. ಯಾಕಂದ್ರೆ 1950ರಲ್ಲಿ ಮೈಸೂರು ಮಹಾರಾಜರಾಗಿದ್ದಂತಹ ಆಗಿನ ರಾಜ್ಯಪಾಲರಾಗಿದ್ದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರು ನಮಗೆ ಇದನ್ನು ದಾನ ಕೊಟ್ಟಿದ್ದಾರೆ. ಜೊತೆಗೆ 1987ರಲ್ಲಿ ಬೀರಾಚಾಯ್ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮಗೆ ಇದು ಖಾತೆ ಆಗಿದೆ, ಮತ್ತೆ ಸಾಗುವಳಿ ಕೊಟ್ಟಿದ್ದಾರೆ. ಈಗ ಇಷ್ಟಿದ್ರು ಸಹ ರಾಜಮಾತೆಯವರು ನಮ್ಗೆ ಸೇರ್ಬೇಕು ಅಂತ ಹೇಳಿ ಇದನ್ನ ಕೊಟ್ಟಿರೋದ್ರಿಂದ ನಮಗೆ ಆತಂಕ ಶುರುವಾಗಿದೆ. ಹಾಗಾಗಿ ಇದನ್ನ ಕಾನೂನಾತ್ಮಕ ಪರಿಹರಿಸ್ಕೊಡ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಕೊಡ್ತಾರೆ. ಈ ನಡುವೆ ಏನಾಗಿದೆ ಅಂತಂದ್ರೆ ಚಾಮರಾಜನಗರ ಏನು ಬೇರೆ ಬೇರೆ ಕಡೆ ಇದೆ ಅಷ್ಟು ಪ್ರದೇಶ ನಮ್ಗೆ ಸೇರ್ಬೇಕು ಅನ್ನೋ ಒಂದು ಮನವಿ ಕೊಟ್ಟಿರೋದ್ರಿಂದ ಜಿಲ್ಲಾಧಿಕಾರಿಗಳ ಮನವಿ ಕೊಟ್ಟಿರೋದ್ರಿಂದ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಒಂದು ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಯಾರಿಗೆ ಇವರಿಗೆ ಪ್ರಮೋದಾದೇವಿ ಅವರಿಗೆ ಒಂದು ಕ್ಲಾರಿಫಿಕೇಶನ್ ಕೇಳಿದ್ರೆ ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತ ಹೇಳಿ ಒಂದು ಕೇಳಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತಹಶೀಲ್ದಾರ್ಗೆ ಒಂದು ವರದಿ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ. ತಹಶೀಲ್ದಾರ್ ಇದನ್ನ ಈಗ ಪರಿಶೀಲನೆ ಮಾಡಕ್ಕೆ ಕಳೆದ ಮಾರ್ಚ್ 21 ಪತ್ರ ಬರೆದಿರೋದ್ರಿಂದ ಅದಕ್ಕೆ ಪೂರಕವಾದಂತಹ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಪತ್ರ ಬರೆದವರಿಗೆ ಅಂದ್ರೆ ಪ್ರಮೋದಾದೇವಿ ಒಡೆಯರಿಗೆ ಕೇಳಿದ್ದಾರೆ. ಇನ್ನೊಂದ್ ಕಡೆ ಗ್ರಾಮಸ್ಥರು ಮಹಾರಾಜರು ಹೆಸರು ಹೇಳ್ಕೊಂಡು ನಾವು ಬದುಕ್ತಾ ಇದೀವಿ ಇಷ್ಟು ವರ್ಷ, ಇನ್ ಮುಂದೆನೂ ನಾವು ಇಲ್ಲೇ ಇರ್ತೀವಿ, ಸತ್ರು ಇಲ್ಲೇ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ದಾನವಾಗಿ ಕೊಟ್ಟಿರೋದ ಆ ಡಾಕ್ಯುಮೆಂಟ್ಸ್ ರೈತರ ಹತ್ರ ಇದೆಯಾ? ಮಹಾರಾಜರು ಅವತ್ತು ದಾನವಾಗಿ ಕೊಟ್ಟಿದ್ರು? ಹೌದು, ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದಾರೆ. ಇದು ಬಟ್ ಇದು ಪ್ರೊಡ್ಯೂಸ್ ಮಾಡಿಲ್ಲ. ಇವತ್ತು ಅದನ್ನ ಹುಡುಕಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಿದ್ದು ದಾನ ಪತ್ರ ಬಂದಿದೆ. ಮತ್ತೆ ನಮಗೆ ಸಾಗುವಳಿ ಆಗಿದೆ. ಸರ್ಕಾರನೇ 2 ಎಕರೆ 3 ಎಕರೆ ಈ ತರ ಎಲ್ಲ ಸಾಗುವಳಿ ಕೊಟ್ಟಿದೆ.
ಈಗ ಸಾಗುವಳಿನ ಕಿತ್ಕೊಂಡು ವಾಪಸ್ ಕೊಟ್ಟು ಇದ್ ಮಾಡ್ಕೊಂಡು ರಾಜಮಾತೆ ಅವ್ರು ಕೊಟ್ಬಿಟ್ರೆ ನಾವ್ ಎಲ್ಲಿಗೆ ಹೋಗೋದು? ಹಾಗಾಗಿ ಮೈಸೂರು ಅರಮನೆಗೆ ಹೋಗ್ತೀವಿ, ಅಲ್ಲೇ ನಾವು ಅವರೇ ನಮ್ಗೆ ಹಿಟ್ಟು ಬಟ್ಟೆ ಹಾಕ್ಲಿ ಅನ್ನೋ ಒಂದು ಮಾತುಗಳು ಸಹ ಗ್ರಾಮಸ್ಥ, ಯಾಕಂದ್ರೆ ಅಲ್ಲಿ ಕೂಲಿ ಕಾರ್ಮಿಕರು, ಬಡವರು, ಬಗ್ಗರು ಮತ್ತೆ ದಲಿತರು ಇದೇ ಜನ ವಾಸ ಮಾಡ್ತಾ ಇರೋದು. ಹಾಗಾಗಿ ಈ ಒಂದು ಆತಂಕ ಸಹಜವಾಗಿ ಮನೆ ಮಾಡಿದೆ. ನಮ್ಗೆ ಎಲ್ಲಿ ಇಡೀ ಊರೇ ಖಾಲಿ ಮಾಡ್ಬೇಕಂತ ಒಂದು ಆತಂಕ ಅಲ್ಲಿ ಸಹಜವಾಗಿ ಸೃಷ್ಟಿಯಾಗಿದೆ. ಹಾಗಾಗಿ ಜಿಲ್ಲಾಧಿಕಾರಿಗೆ ಇವತ್ತು ಏನ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಗ್ರಾಮಸ್ಥರ ಹತ್ರ ಏನ್ ಜಯಚಾಮರಾಜೇಂದ್ರ ಒಡೆಯರ್ ಅವರು ಒಂದು ದಾನಪತ್ರ ಕೊಟ್ಟಿದ್ರು, ಅದನ್ನ ಪ್ರೊಡ್ಯೂಸ್ ಮಾಡಿ ಮತ್ತೆ ಸಾಗುವಳಿ ಚೀಟಿಗಳನ್ನ ಪ್ರೊಡ್ಯೂಸ್ ಮಾಡಿ ಇದನ್ನ ನಮಗೆ ಉಳಿಸ್ಕೊಡ್ಬೇಕು ಅನ್ನೋ ಒಂದು ಮನವಿಯನ್ನ ಇವತ್ತು ಮಾಡ್ಕೊಳ್ಳೋದಕ್ಕೆ ಸಿದ್ದಯ್ಯನಪುರ ಗ್ರಾಮಸ್ಥರು ಚಾಮರಾಜನಗರಕ್ಕೆ ಬರ್ತಾ ಇದ್ದಾರೆ. ನಿರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗೆ. ಇದೀಗ ಈ ಬಗ್ಗೆ ಮಾತಾಡೋದಕ್ಕೆ ಪರಿಸರವಾದಿ ಆಗಿರುವಂತಹ ಪುಣಜನೂರು ದೊರೆಸ್ವಾಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಈಗ ರೈತರು ಹೇಳ್ತಿರೋದು ನಾವು ಅರಮನೆ ಕಡೆಗೆ ಹೋಗ್ತೀವಿ, ಇವ್ರು ಈ ತರ ಎಲ್ಲ ಪತ್ರ ಬರ್ದ್ರೆ ನಮ್ ಜಾಗ ಕಿತ್ಕೊಂಡ್ರೆ ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಈ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಇದೆ. ಈಗ ಪ್ರಮೋದಾದೇವಿ ಅವ್ರು ಬರ್ದಿರುವಂತ ಪತ್ರ ಕಾನೂನು ಏನ್ ಹೇಳುತ್ತೆ ಸರ್? ಅದೆಲ್ಲ ಈಗ ಆಗ್ಲೇ ಅದು ಬೆಳಗಿರಂಗನ ವನ್ಯಜೀವಿ ಇದಕ್ಕೆ ಸೇರ್ಕೊಂಡ್ಬಿಟ್ಟದೆ ಮೇಡಮ್. ಅದು ವನ್ಯಜೀವಿ ಅರಣ್ಯ ಪ್ರದೇಶ ಆಗಿದೆ ಅದು. ಇದು ಮಹಾರಾಜರ ಕಾಲದಲ್ಲಿ ಒಂದಷ್ಟು ಜನಕ್ಕೆ ಪತ್ರ ಎಲ್ಲ ಕೊಟ್ಟಿದ್ದಾರೆ. ಅದ್ರಲ್ಲಿ ಸಿದ್ದಯ್ಯನಪುರ, ಒಂಗಲವಾಡಿ, ಮಾದೇಶ್ವರ ಕಾಲೋನಿ, ಕುಂಬೇಶ್ವರ ಕಾಲೋನಿ ಅಂತೇಳಿ ಅದೆಲ್ಲ ಕೊಟ್ಟಿದ್ದಾರೆ. ಅದಲ್ದೇನೆ ಇತ್ತೀಚೆಗೆ ಕೆಲವರು ಅಕ್ರಮ ಸಕ್ರಮದಲ್ಲೂ ಕೂಡ ಅದನ್ನ ಸಾಗುವಳಿ ಚೀಟಿ ಕೊಟ್ಟು ಎಲ್ಲ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ತೋಟಗಳಾಗ್ಬಿಟ್ಟಿದಾವೆ ಅವೆಲ್ಲ ಈಗ. ಆದ್ರಿಂದ ಅದು ಸಾರ್ವಜನಿಕರಿಗೆ ಅದು ಸಂಬಂಧಪಟ್ಟದ್ದಾಗಿರುತ್ತೆ. ಅದು ಪ್ರಜಾಪ್ರಭುತ್ವ ಬಂದ್ಮೇಲೆ, ನಮ್ಮ ಸರ್ಕಾರ ಬಂದ್ಮೇಲೆ ಅವ್ರಿಗೆ ನಮ್ಮ ಸಂವಿಧಾನದ ಅಡಿನಲ್ಲಿ ಹರಿಜನ ಗಿರಿಜನರಿಗೆ ಜಮೀನು ಕೊಡ್ಬೇಕು ಅಂತ ಹೇಳಿ ಅದು ಕೊಟ್ಟಿದ್ದಾರೆ. ಅದನ್ನ ಇವರು ಈಗ 4,500 ಎಕರೆ ಇದೆ ಅಟ್ಗುಳಿಪುರ ಅಂತ ಹೇಳ್ತಾರ ಅವರು. ಅಟ್ಗುಳಿಪುರ ಜಮೀನೇ ಬೇರೆ. ಅಟ್ಗುಳಿಪುರ ಜಮೀನು ಏನಾಗಿದೆ ಅಂದ್ರೆ ಪಟ್ಟ ಲ್ಯಾಂಡ್. ಅದು ಅರಸರ ಕಾಲದಲ್ಲ ಅಥವಾ ಬ್ರಿಟಿಷ್ನವ್ರ ಕಾಲದಲ್ಲಿ ಆಗಿರೋದು. ಅದಕ್ಕೆಲ್ಲ ನಕ್ಷೆ ಇದು ಎಲ್ಲ ಇದೆ. ಬಟ್ ಇದಕ್ಕೆ ನಕಾಸೆ ಆಗ್ಲಿ ಯಾವ್ದು ಇಲ್ಲ. ಇದೆಲ್ಲ ಪೂರ್ತಿ ಅರಣ್ಯ ಅಂತ ನಕಾಸೆ ಆಗಿದೆ ಈಗ. ಇದು BRT ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಆಗಿದೆ ಈಗೆಲ್ಲ. ಇದು ಸುಮಾರು ಅದು ಚಾಮರಾಜನಗರ ಸ್ಟೇಟ್ ಫಾರೆಸ್ಟ್ ಅಂತ ಅದು ಸುಮಾರು 21,000 ಎಕರೆ BR ಹಿಲ್ಸ್ ರಿಸರ್ವ್ ಫಾರೆಸ್ಟ್ ಅಂತಲೇ ಇದೆ. ಅದು ಆ ಮಹಾರಾಜರೇ ಮಾಡಿರೋದು ಅದೆಲ್ಲವೇ. ಆ ಕಾಲದಲ್ಲಿ ಅವರು ಕೆಲವ್ರಿಗೆ ಜಮೀನ್ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬೂದಿ ಪಡ್ಗ ಅಂತ ಇತ್ತು, ಇಲ್ಲಿ ಆನೆ ಕೆಡ್ಡ ಮಾಡಿದ್ರು ಮಹಾರಾಜರು. ಅವಾಗ ಆನೆ ಕೆಡ್ಡ ಹಿಡಿಯೋದಕ್ಕೆ ಇಲ್ಲಿ ಕೆಲವರೆಲ್ಲ ನಮ್ಮ ಪುಣಜನೂರ್ ಭಾಗದಲ್ಲಿ 10 ಜನ, ಅಲ್ಲಿ ಸಿದ್ದಯ್ಯನಪುರ ಆ ಕಡೆ ಉಪ್ಪಾರ ಜನಾಂಗದವರು ಒಂದಷ್ಟು ಜನ ಆನೆ ಹಿಡಿಯಕ್ಕೆ ಸಪೋರ್ಟ್ ಮಾಡಿದ್ರು ಅವ್ರು ಮಹಾರಾಜರಿಗೆ. ಆವಾಗ ಒಂದಷ್ಟು ಜಮೀನ್ ಕೊಟ್ಟಿದ್ದಾರೆ ಅವರು. ಆ ಜಮೀನ ಇವರು ಇವಾಗ ಅದನ್ನ ಕೇಳ್ತಾ ಇರೋದು. ನೋಡೋಣ, ಈಗ ಇವರು DC ಲೆಟರ್ ಬರೆದಿದ್ದಾರೆ. ಇವತ್ತು ಗ್ರಾಮಸ್ಥರು DCಗೆ ತಮ್ಮ ಮನವಿಯನ್ನ ಕೊಡೋಕೆ ಹೋಗ್ತಿದ್ದಾರೆ. ದಾನ ಪತ್ರ ನಮ್ಮ ಹತ್ರ ಇದೆ ಅಂತಾನೆ ಅವ್ರು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತಾರಂತೆ. ಮುಂದೆ ಏನು ಬೆಳವಣಿಗೆ ಆಗುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದ್ದಕ್ಕೆ ದೊರೆಸ್ವಾಮಿ ಅವರೇ, ನ್ಯೂಸ್ 18 ಜೊತೆ.